ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಆನಂದಿಬಾಯಿ ಬಾಲಕಿಯರ ಪ್ರೌಢಶಾಲೆ ರಾಯಬಾಗಲ್ಲಿ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀವಿ. ಬನ್ನಿ ಎಲ್ಲರೂ ಯಾವ ರೀತಿ ಮಾಡ್ತಾಯಿದ್ದೀವಿ, ಏನೇನು ಎಷ್ಟೊಂದು ನಾವೆಲ್ಲ ಮಾತಾಡಿದ್ದೀವಿ. ನನ್ನ ಗೆಳತಿ, ನನ್ನ ಎಲ್ಲ ಗುರು ಮಾತೆಯರು ನೋಡಾಕ ನಿಮ್ಗೆ ಭಾಳ ಖುಷಿ ಆಗ್ತದೆ. ಬರೀ ನಮ್ಮ ಜೊತೆ ನೀವು ನೋಡೋಣ. ಮುಖ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ನೋಡಿ. ಈಗ ನೀವು ಗೊತ್ತಾಗ್ತಾ ಇದೆ. ಗಂಟೆಲ್ಲ ಬಂದೈತೆ. ಯಾಕಂದ್ರೆ ನಾವು ತಂಗಿದ್ವಿ, ನಮ್ನೆಲ್ಲ ಲಕ್ಷ್ಮೀ ಗಡ್ಡೆ ಕೇಳಿ ಅವರಿಗೆ ಒಂದು ವರ್ಷದ ನಂತರ ನಾವು ಅಲ್ಲಿ ಫೋಟೋ ತಗೋತಾ ಇದ್ದೀವಿ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಎಲ್ಲರೂ ನನ್ನ ಮೊದಲಿನ ಗೆಳತಿಗಳು ನೋಡಿದ ಮೇಲೆ ನನಗೆ ಎಷ್ಟು ಪ್ರೀತಿ ಮಾಡ್ತಾಯಿದ್ರು. ಸಂಗೀತ ಬಾ ಇಲ್ಲಿ ಬಾ ಇಲ್ಲಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ಲರ ಮುಖಗಳು ನೋಡಿದ ಮೇಲೆ ನನಗೆ ನೆನಪು ಬಂತು ಅವ್ರದ್ದು. ಒಂದು ಸ್ವಲ್ಪ ಜನ ನಾನು ಗುರ್ತಾ ಹಿಡಿಲಿಲ್ಲ, ಆದರೂ ಭಾಳಷ್ಟು ಜನಾಗ ನಾನು ಭಾಳ ಗೆಳತಿಗಳಿಗೆ ಎಲ್ಲರಿಗೂ ನಾನು ಗುರ್ತಾ ಹಿಡಿದೆ. ನನ್ನ ಗುರು ಮಾತೆಯರಿಗೆ ನೋಡಿ ನನಗೆ ಭಾಳ ಖುಷಿ ಆಯಿತು. ಮತ್ತು ನನ್ನ ಯಜಮಾನ್ರಲ್ಲಿ ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ಫುಲ್ ಖುಷಿಯಿಂದ ಎಲ್ಲ ಅವರ ವಿಡಿಯೋ ಮಾಡಿದ್ರು, ಎಷ್ಟು ಚೆನ್ನಾಗೆಲ್ಲ ಮಾತಾಡಿದ್ರು. ಮಾಡ್ತಾ ಇಲ್ಲ, ಸ್ಮೈಲ್ ಮಾಡ್ಬೇಕು ಜೋರಾಗಿ. ಈಗ ನಾನು ಪನ್ನೀರ್ ಅಂತೀನಿ, ನೀವು ಚೀಸ್ ಅಂತ ಅನ್ಬೇಕು ಜೋರ್ಲಿ, ಅಂದ್ರೆ ಆಟೋಮೆಟಿಕ್ ಸ್ಮೈಲ್ ಬರ್ತದೆ. ಪನ್ನೀರ್. ನಿಜವಾಗ್ಲೂ ಆ ಗೆಳತಿಯರಿಗೆ, ಗುರು ಮಾತೆಯವರಿಗೆ ನಮ್ಮ ಶಾಲೆಯನ್ನು ನೋಡೋದು ಖುಷಿ ಇರ್ತದಲ್ಲ, ಭಾಳ ದೊಡ್ಡದಿರ್ತದೆ. ಅದು ನಾನು ಭಾಳ ಅಂದ್ರೆ ಭಾಳ ವರ್ಷದಿಂದ ಮಿಸ್ ಮಾಡ್ಕೊಂಡಿದ್ದೆ, ನನಗೆ ಇವಾಗ ಸಿಕ್ಕಿದೆ. ಭಾಳ ಜನ ನನ್ನ ಗೆಳತಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಭಾಳ ಜನ ಮೆಹನತ್ ಮಾಡಿದ್ದಾರೆ. ಎಲ್ಲ ನನ್ನ ಗುರು ಮಾತೆಯರಿಗೆ ನೋಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರೂ. ಎಷ್ಟು ಅವರಿಗೆ ನಾನು ಕೃತಜ್ಞತೆ ಸಲ್ಲಿದ್ರು ಕಡಿಮೆನೇ ನನ್ನ ಕಡೆಯಿಂದ ಅವರಿಗೆ. ಆ ದಿನ ಶನಿವಾರ ಬೇರೆ ಇತ್ತು. ಬೇರೆ ಎಲ್ಲ ಮಕ್ಕಳೆಲ್ಲ ಅಲ್ಲೆಲ್ಲ ಅವರೆಲ್ಲ ಎಷ್ಟು ನಮ್ಮ ಜೊತೆ ಎಂಜಾಯ್ ಮಾಡಿದ್ರು ಅಂದರೆ ಏನು, ಎಲ್ಲ ಫೋಟೋ ತಕ್ಕೊಳ್ಳೋದು, ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು, ನಮಗೆ ಎಲ್ಲ ಎಷ್ಟೊಂದು ಸಹಕಾರ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಕಡೆಯಿಂದ ಭಾಳಷ್ಟು ಧನ್ಯವಾದ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಹೊರಟೆವು ನಾವು ನಮ್ಮ ಶಾಲೆಗೆ ಬಾಲಕಿಯರ ಪ್ರೌಢಶಾಲೆಗೆ. ಅವತ್ತು ಬರುತ್ತಿದ್ದೆವು ಸಮವಸ್ತ್ರವನ್ನ ಧರಿಸಿ ಇವತ್ತು ಬಂದೆವು ಹಚ್ಚ ಹಸಿರಿನ ಸೀರೆಯನ್ನ ಉಟ್ಟು.
ಇವತ್ತು ಬಂದೆವು ಹಚ್ಚು ಹಸಿರು ಸೀರೆಯನ್ನ ಉಟ್ಟು ನನ್ನ ಗುರು ವೃಂದವನ್ನ ನೋಡಿದಾಗ ನನ್ನ ಮನಸ್ಸು ನನ್ನ ಭಾವನೆಗಳು ತುಂಬಿ ಬಂದಿತು. ಈ ಅಂಗಳವನ್ನ ನೋಡಿದಾಗ ನಾ ಕಳೆದಂತಹ ಆ 3 ವರ್ಷದ ಅನುಭವಗಳು ಕಣ್ಣೆದುರಿಗೆ ಕಟ್ಟಿದಂತಾಯಿತು. ನನ್ನೆಲ್ಲ ಗುರು ವೃಂದಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಜೋರಾದ ಚಪ್ಪಾಳೆ. ಪಾಟೀಲ್ ಮೇಡಮ್ ಅವರು. ಸೊ ಇವಳು 9ನೇ ಕ್ಲಾಸಲ್ಲಿ ಇಲ್ಲಿ ಓದ್ತಾ ಇದ್ರು. ಅವಾಗ ನಾವು ಮನೆ ನೋಟಕ್ಕೆ ಬಂದಿದ್ದೀವಿ, ಹುಡುಗಿಗೆ ನೋಟಕ್ಕೆ ಬಂದಿದ್ದೀವಿ. ಸೊ ನಾ ಸ್ಕೂಲ್ವರೆಗೆ ಬಂದು ನಿಮ್ಮನ್ನ ಭೇಟಿಯಾಗಿ ಅವಳಿಗೆ ನೋಡ್ಕೊಂಡು ಹೋಗಿದ್ದೆ. ಬಟ್ ಅವಳು 10th ಆಮೇಲೆ 10ನೇ ಕ್ಲಾಸ್ ಆದ್ಮೇಲೆ ಮದುವೆ ಮಾಡಿಬಿಟ್ರು. ಸೊ ಇವಾಗ 31 ವರ್ಷದ ನಂತರ ನಾವೆಲ್ಲ ಭೇಟಿ ಆಗ್ತಾ ಇದ್ದೀವಿ ಇಲ್ಲಿ. ನಮ್ಮ ಹುಡುಗರೆಲ್ಲ ಕೇಳ್ತಾ ಇದ್ರು, ನಿನಗೆ ಯಾರೋ ಒಬ್ರು ಯಾರೋ ಫ್ರೆಂಡ್ಸ್ ಇಲ್ಲ ಅಂತೇಳಿ. ಹಂಗಿರ್ಲ ಎಲ್ಲ ಗೆಳತಿಗಳಿಗೆಲ್ಲ ಭೇಟಿಯಾದೆ. ಈಗ ಮತ್ತೆ ಹರಿವಂತ ಅಂತ ಹೋಟೆಲಿದೆ, ಅಲ್ಲಿಗೆ ಬರೋದಿಲ್ಲ. ಈ ಸ್ಕೂಲಿಗೆ ನಾನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರೀ. ಇಲ್ಲೇ ಇದ್ಬಿಡ್ಲಾ? ಒಂದ್ ಕೆಲಸ ಮಾಡು, 8ನೇ ಕ್ಲಾಸಿಗೆ ಮತ್ತೆ ಅಡ್ಮಿಷನ್ ಮಾಡ್ಸು. ಯಾಕಂದ್ರೆ ಇಲ್ಲಿ ನಮ್ಮ ನೆನಪುಗಳು ಬಾಳ ಅದಾವ. ಗೋಡೆಗಳು ಹೇಳ್ತಾವ, ಕಿಕ್ಕಿಗಳು ಹೇಳ್ತಾವ ನಮ್ಮ ನೆನಪುಗಳ. ಸೊ ಅದಕ್ಕೆ ನೆನಪುಗಳು ಯಾವಾಗಲೂ ಮರೆ ಮಾಸೋದಲ್ಲ, ಅವು ಯಾವಾಗಲೂ ಅಜರಾಮರ. ಓಕೆ, ನೆನಪು. ಬೆಳಗ್ಗೆ 9 ಗಂಟೆಗೆ ಬಂದಿವ್ರಿ ನಾವು ಮೇಡಮ್. ಇಲ್ಲಿ ಬಂದು ಭೇಟಿ ಆದಾಗ ಸಮಾಧಾನ. ನಮಗೆಲ್ಲ ಎನರ್ಜಿ ಬರಕತ್ತಿ. ಹಾ ಮೇಡಮ್. ನಮಗೆಲ್ಲ ಎನರ್ಜಿ ಬರಕತ್ತಿ. ಹಿಂಗೆ ನೋಡುವ, ಹಿಂಗೆ ಇರ್ತೀನಿ. ಸೊ ಹಿಂಗೆ ಇರ್ಲಿಕ್ಕೆ ಪ್ರಯತ್ನ ಮಾಡೋದು. ಯಾಕಂದ್ರೆ ಜೀವನದಲ್ಲಿ ಎಲ್ಲ ಇರ್ತದೆ, ಸಿಹಿ ಕಹಿ ಎಲ್ಲ ಇರ್ತದೆ. ಸೊ ಅದನ್ನ ನಾವು ಎಷ್ಟು ಸಾಧ್ಯನ ಅಷ್ಟು ಸಮನಾಗಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಥ್ಯಾಂಕ್ ಯು. ಅಲ್ಲ, ನಾನು ಕೂಡ ಇಲ್ಲಿ ಸ್ಕೂಲ್ಗೆ ಬರ್ಬೇಕಂತಂದ್ರೆ ಇವ್ರಿಗೆ ಹೆದರ್ತಾನೆ ಬಂದಿದ್ದೆ ನಾನು. ಭೇಟಿ ಮಾಡೋ ಸರ್ ಇವ್ರು ಅಂತೇಳಿ. ಯಾವ್ದು ಪ್ರಾಬ್ಲಮ್ ವೆರಿ ಸೈಲೆಂಟ್ಲಿ ರೀಸೆಂಟ್ ಆಗಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್. ಆಮೇಲೆ ಹೊರಗಡೆ ಯಾರು ಕಾಣಿಸ್ಬಾರ್ದು ಅವ್ರಿಗೆ. ಯಾರು ಇಲ್ಲ, ಡಿಸಿಪ್ಲಿನ್ ಮೇಂಟೈನ್. ಮೊದಲು ಒಳಗೆ ಹೋಗ್ರಿ. ಯಾಕಂದ್ರೆ ಡಿಸಿಪ್ಲಿನ್ ಲೈಫ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ನಾವು ಮನೆಯೊಳಗೆ ಪೇರೆಂಟ್ಸ್ ಯಾವ ರೀತಿ ಇರ್ತಾರೆ, ಇದು ಒಂದು ಸ್ಕೂಲ್ ಅಂದ್ರೂ ಕೂಡ ಒಂದು ಮನೆ ಇದ್ದಾರೆ. ಇಂಗ್ಲಿಷ್ ಅವರೇ ಗ್ರಾಮರ್ ಅದು ಎಲ್ಲ ಅವ್ರಿಗೆ ಹೇಳ್ಕೊಡೋರು. ಮ್ಯಾಥ್ಸ್ ಮೇಡಮ್ ಬರೀ ಮೇಡಮ್ ಒಂದು ಕಟ್ಟಿಗೆ ತಗೊಂಡ್ರೆ ಹೇಳಿದಾರೆ ಕಾರ್ ಒಳಗೆ ತಗೋ, ಖುಷಿನೂ ಬೇರೆ ಇರ್ತದೆ. ಮ್ಯಾಮ್ ನನ್ನ ನಂಬರ್ಗಳು ಸೇವ್ ಮಾಡ್ಕೋತಾ ಇದಾರೆ. ಎಷ್ಟು ವರ್ಷ ಆಯ್ತು ನಾನು ಮ್ಯಾಮ್ ಜೊತೆ ಅರಿಹಂತ ಎಷ್ಟೋ ಇಲ್ಲಿ ಬಂದಿದೀವಿ ನೋಡು. ಗೆಳತಿಗಳೆಲ್ಲರೂ ಸೇರ್ಬಿಟ್ಟಿದೀವಿ. ಇಲ್ಲೆಲ್ಲ ಇದೆ ರಾಯಬಾಗ್ ಒಳಗೆ, ನನ್ನ ತವ್ರ ಮನೆ ಒಳಗಿದೆ. ಎಷ್ಟು ದೊಡ್ಡ ಮಾಡಿದಾರೆ ಇಲ್ಲೆಲ್ಲರೂ ಕಾಯ್ತಾ ಇದಾರೆ. ನಮ್ಮ ಮೇಡಮು, ನಮ್ಮ ಮನೆಯವರು, ಇಲ್ಲೆಲ್ಲ ಮ್ಯಾಮ್ಗಳು ಹಿಂಗೆ ಮಾಡ್ತಾ ಇದೀವಿ ನೋಡಿ. ಇವತ್ತು ನಮ್ದು ಓದ್ತೀವಿ. ಹಾಯ್. ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮಗೆ ಬಿಡ್ತೀನಿ. ನೀವು ನೋಡಕ್ಕೆ ರೆಡಿ ಇದ್ದೀರಲ್ಲ, ನೀವೆಲ್ಲ ಕಾಯ್ತಾ ಇದ್ದೀರಿ ಅಂತ ನಂಗೆ ಗೊತ್ತದ. ಈ ವಿಡಿಯೋ ನೋಡಿ ಸಲುವಾಗಿ ನಿಮಗೆ ನಮ್ಮ ಕಡೆಯಿಂದ ಭಾಳಷ್ಟು ಧನ್ಯವಾದ ನೋಡಿ.